ಸಿಲಿಕಾನ್ ಸಿಟಿಯಲ್ಲಿ ಮಳೆಯಿಂದ ಜನ ಕಂಗೆಟ್ಟು ಹೋಗಿದ್ದಾರೆ. ಪ್ರತಿದಿನವೂ ಮಳೆ, ಒಂದೆರಡಲ್ಲ ಅವಾಂತರ. ವ್ಯವಸ್ಥೆ ಸರಿ ಮಾಡಿ ಅಂದ್ರೆ ಮತ್ತೊಂದು ರೂಲ್ಸ್ ಮಾಡ್ತಾರಂತೆ ನೋಡಿ ಈ ಸರ್ಕಾರ. ಹೊಸ ಕಾನೂನು ಓಕೆ, ವ್ಯವಸ್ಥೆ ಸರಿ ಮಾಡ್ತಿಲ್ಲ ಯಾಕೆ? ಇನ್ಮುಂದೆ ತಗ್ಗು ಪ್ರದೇಶಗಳಿಗೆ ಬರುತ್ತಂತೆ ಹೊಸ ಕಾನೂನು. ಏನ್ ಕಾನೂನು? ಬೇಸ್ಮೆಂಟ್ ಬದಲು ಗ್ರೌಂಡ್ ಫ್ಲೋರ್ ನಲ್ಲಿ ಕಾರ್ ಪಾರ್ಕಿಂಗ್. ಇದು ರೂಲ್ಸ್, ಹೊಸ ರೂಲ್ಸ್. ಫಸ್ಟ್ ಫ್ಲೋರ್ ನಲ್ಲಿಯೇ ಕಾರ್ ಪಾರ್ಕಿಂಗ್ ಮಾಡಬೇಕಂತೆ. ಹೊಸ ಕಾನೂನು ಜಾರಿ ಮಾಡ್ತೇನೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಎಲ್ಲ ಕಡೆ ಓಡಾಡಿದ್ರು. ಅವ್ರು ಇವತ್ತು ಹೇಳಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ನೋಡಿ ಹಿಂಗಿದೆ, ಹಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್? ಮುಂದಕ್ಕೆ ಇಂತಹ ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರದು. ಇದಕ್ಕೊಂದು ಕಾನೂನೇ ತರ್ತೀನಿ ನಾನು. ಏನಾದ್ರು ಮೇಲ್ಗಡೆ ಮಾಡ್ಕೊಳ್ಳಿ, ಬೇಸ್ಮೆಂಟ್ ಮಾಡದೆ ಕಾರ್ ಪಾರ್ಕಿಂಗ್ ಎಲ್ಲ ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲೇ ಮಾಡಿಕೊಂಡು ಬೇರೆ ಮನೆಗಳ ಮೇಲ್ಗಡೆ ಇರಲಿ ಅಂತೇಳಿ. ಯಾಕೆಂದ್ರೆ ಎಲ್ಲಾ ಕಡೆ ಈ ತರ ಪಂಪ್ ಹಾಕೊಂಡು ನೀರು ಮುಚ್ಕೊಳ್ಳೋದು ಮಾಡೋದು ಎಲ್ಲ ಕೂಡ ನಿನ್ನೆ ರಾಜರಾಜೇಶ್ವರಿ ನಗರದಲ್ಲೂ ನಾನು ಇದನ್ನ ಗಮನಿಸಿದ್ದೀನಿ. ಇದಕ್ಕೊಂದು ಮುಂದಿನ ಸುದ್ದಿಯಿಂದಲೇ ಇದಕ್ಕೊಂದು ಎಲ್ಲ ಚರ್ಚೆ ಮಾಡಿಬಿಟ್ಟು ಟೌನ್ ಪ್ಲಾನಿಂಗ್ ಅಲ್ಲಿ ಒಂದು ಹೊಸ ಕಾನೂನನ್ನೇ ತರ್ತೀನಿ. ಪ್ರತಿದಿನವೂ ಮಳೆ, ಒಂದೆರಡಲ್ಲ ಅವಾಂತರ. ವ್ಯವಸ್ಥೆ ಸರಿ ಮಾಡಿ ಅಂದ್ರೆ ಮತ್ತೊಂದು ರೂಲ್ಸ್ ಮಾಡ್ತಾರಂತೆ ನೋಡಿ ಈ ಸರ್ಕಾರ. ಹೊಸ ಕಾನೂನು ಓಕೆ, ವ್ಯವಸ್ಥೆ ಸರಿ ಮಾಡ್ತಿಲ್ಲ ಯಾಕೆ? ಇನ್ಮುಂದೆ ತಗ್ಗು ಪ್ರದೇಶಗಳಿಗೆ ಬರುತ್ತಂತೆ ಹೊಸ ಕಾನೂನು. ಏನ್ ಕಾನೂನು? ಬೇಸ್ಮೆಂಟ್ ಬದಲು ಗ್ರೌಂಡ್ ಫ್ಲೋರ್ ನಲ್ಲಿ ಕಾರ್ ಪಾರ್ಕಿಂಗ್. ಇದು ರೂಲ್ಸ್, ಹೊಸ ರೂಲ್ಸ್. ಫಸ್ಟ್ ಫ್ಲೋರ್ ನಲ್ಲಿಯೇ ಕಾರ್ ಪಾರ್ಕಿಂಗ್ ಮಾಡಬೇಕಂತೆ. ಹೊಸ ಕಾನೂನು ಜಾರಿ ಮಾಡ್ತೇನೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಎಲ್ಲ ಕಡೆ ಓಡಾಡಿದ್ರು. ಅವ್ರು ಇವತ್ತು ಹೇಳಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ನೋಡಿ ಹಿಂಗಿದೆ, ಹಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್? ಮುಂದಕ್ಕೆ ಇಂತಹ ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರದು. ಇದಕ್ಕೊಂದು ಕಾನೂನೇ ತರ್ತೀನಿ ನಾನು. ಏನಾದ್ರು ಮೇಲ್ಗಡೆ ಮಾಡ್ಕೊಳ್ಳಿ, ಬೇಸ್ಮೆಂಟ್ ಮಾಡದೆ ಕಾರ್ ಪಾರ್ಕಿಂಗ್ ಎಲ್ಲ ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲೇ ಮಾಡಿಕೊಂಡು ಬೇರೆ ಮನೆಗಳ ಮೇಲ್ಗಡೆ ಇರಲಿ ಅಂತೇಳಿ. ಯಾಕೆಂದ್ರೆ ಎಲ್ಲಾ ಕಡೆ ಈ ತರ ಪಂಪ್ ಹಾಕೊಂಡು ನೀರು ಮುಚ್ಕೊಳ್ಳೋದು ಮಾಡೋದು ಎಲ್ಲ ಕೂಡ ನಿನ್ನೆ ರಾಜರಾಜೇಶ್ವರಿ ನಗರದಲ್ಲೂ ನಾನು ಇದನ್ನ ಗಮನಿಸಿದ್ದೀನಿ. ಇದಕ್ಕೊಂದು ಮುಂದಿನ ಸುದ್ದಿಯಿಂದಲೇ ಇದಕ್ಕೊಂದು ಎಲ್ಲ ಚರ್ಚೆ ಮಾಡಿಬಿಟ್ಟು ಟೌನ್ ಪ್ಲಾನಿಂಗ್ ಅಲ್ಲಿ ಒಂದು ಹೊಸ ಕಾನೂನನ್ನೇ ತರ್ತೀನಿ. ಸಿಲಿಕಾನ್ ಸಿಟಿಯಲ್ಲಿ ಮಳೆಯಿಂದ ಜನ ಕಂಗೆಟ್ಟು ಹೋಗಿದ್ದಾರೆ. ಪ್ರತಿದಿನವೂ ಮಳೆ, ಒಂದೆರಡಲ್ಲ ಅವಾಂತರ. ವ್ಯವಸ್ಥೆ ಸರಿ ಮಾಡಿ ಅಂದ್ರೆ ಮತ್ತೊಂದು ರೂಲ್ಸ್ ಮಾಡ್ತಾರಂತೆ ನೋಡಿ ಈ ಸರ್ಕಾರ. ಹೊಸ ಕಾನೂನು ಓಕೆ, ವ್ಯವಸ್ಥೆ ಸರಿ ಮಾಡ್ತಿಲ್ಲ ಯಾಕೆ? ಇನ್ಮುಂದೆ ತಗ್ಗು ಪ್ರದೇಶಗಳಿಗೆ ಬರುತ್ತಂತೆ ಹೊಸ ಕಾನೂನು. ಏನ್ ಕಾನೂನು? ಬೇಸ್ಮೆಂಟ್ ಬದಲು ಗ್ರೌಂಡ್ ಫ್ಲೋರ್ ನಲ್ಲಿ ಕಾರ್ ಪಾರ್ಕಿಂಗ್. ಇದು ರೂಲ್ಸ್, ಹೊಸ ರೂಲ್ಸ್. ಫಸ್ಟ್ ಫ್ಲೋರ್ ನಲ್ಲಿಯೇ ಕಾರ್ ಪಾರ್ಕಿಂಗ್ ಮಾಡಬೇಕಂತೆ. ಹೊಸ ಕಾನೂನು ಜಾರಿ ಮಾಡ್ತೇನೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಎಲ್ಲ ಕಡೆ ಓಡಾಡಿದ್ರು. ಅವ್ರು ಇವತ್ತು ಹೇಳಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ನೋಡಿ ಹಿಂಗಿದೆ, ಹಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್? ಮುಂದಕ್ಕೆ ಇಂತಹ ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರದು. ಇದಕ್ಕೊಂದು ಕಾನೂನೇ ತರ್ತೀನಿ ನಾನು. ಏನಾದ್ರು ಮೇಲ್ಗಡೆ ಮಾಡ್ಕೊಳ್ಳಿ, ಬೇಸ್ಮೆಂಟ್ ಮಾಡದೆ ಕಾರ್ ಪಾರ್ಕಿಂಗ್ ಎಲ್ಲ ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲೇ ಮಾಡಿಕೊಂಡು ಬೇರೆ ಮನೆಗಳ ಮೇಲ್ಗಡೆ ಇರಲಿ ಅಂತೇಳಿ. ಯಾಕೆಂದ್ರೆ ಎಲ್ಲಾ ಕಡೆ ಈ ತರ ಪಂಪ್ ಹಾಕೊಂಡು ನೀರು ಮುಚ್ಕೊಳ್ಳೋದು ಮಾಡೋದು ಎಲ್ಲ ಕೂಡ ನಿನ್ನೆ ರಾಜರಾಜೇಶ್ವರಿ ನಗರದಲ್ಲೂ ನಾನು ಇದನ್ನ ಗಮನಿಸಿದ್ದೀನಿ. ಇದಕ್ಕೊಂದು ಮುಂದಿನ ಸುದ್ದಿಯಿಂದಲೇ ಇದಕ್ಕೊಂದು ಎಲ್ಲ ಚರ್ಚೆ ಮಾಡಿಬಿಟ್ಟು ಟೌನ್ ಪ್ಲಾನಿಂಗ್ ಅಲ್ಲಿ ಒಂದು ಹೊಸ ಕಾನೂನನ್ನೇ ತರ್ತೀನಿ. ಸಿಲಿಕಾನ್ ಸಿಟಿಯಲ್ಲಿ ಮಳೆಯಿಂದ ಜನ ಕಂಗೆಟ್ಟು ಹೋಗಿದ್ದಾರೆ. ಪ್ರತಿದಿನವೂ ಮಳೆ, ಒಂದೆರಡಲ್ಲ ಅವಾಂತರ. ವ್ಯವಸ್ಥೆ ಸರಿ ಮಾಡಿ ಅಂದ್ರೆ ಮತ್ತೊಂದು ರೂಲ್ಸ್ ಮಾಡ್ತಾರಂತೆ ನೋಡಿ ಈ ಸರ್ಕಾರ. ಹೊಸ ಕಾನೂನು ಓಕೆ, ವ್ಯವಸ್ಥೆ ಸರಿ ಮಾಡ್ತಿಲ್ಲ ಯಾಕೆ? ಇನ್ಮುಂದೆ ತಗ್ಗು ಪ್ರದೇಶಗಳಿಗೆ ಬರುತ್ತಂತೆ ಹೊಸ ಕಾನೂನು. ಏನ್ ಕಾನೂನು? ಬೇಸ್ಮೆಂಟ್ ಬದಲು ಗ್ರೌಂಡ್ ಫ್ಲೋರ್ ನಲ್ಲಿ ಕಾರ್ ಪಾರ್ಕಿಂಗ್. ಇದು ರೂಲ್ಸ್, ಹೊಸ ರೂಲ್ಸ್. ಫಸ್ಟ್ ಫ್ಲೋರ್ ನಲ್ಲಿಯೇ ಕಾರ್ ಪಾರ್ಕಿಂಗ್ ಮಾಡಬೇಕಂತೆ. ಹೊಸ ಕಾನೂನು ಜಾರಿ ಮಾಡ್ತೇನೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಎಲ್ಲ ಕಡೆ ಓಡಾಡಿದ್ರು. ಅವ್ರು ಇವತ್ತು ಹೇಳಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ನೋಡಿ ಹಿಂಗಿದೆ, ಹಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್? ಮುಂದಕ್ಕೆ ಇಂತಹ ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರದು. ಇದಕ್ಕೊಂದು ಕಾನೂನೇ ತರ್ತೀನಿ ನಾನು. ಏನಾದ್ರು ಮೇಲ್ಗಡೆ ಮಾಡ್ಕೊಳ್ಳಿ, ಬೇಸ್ಮೆಂಟ್ ಮಾಡದೆ ಕಾರ್ ಪಾರ್ಕಿಂಗ್ ಎಲ್ಲ ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲೇ ಮಾಡಿಕೊಂಡು ಬೇರೆ ಮನೆಗಳ ಮೇಲ್ಗಡೆ ಇರಲಿ ಅಂತೇಳಿ. ಯಾಕೆಂದ್ರೆ ಎಲ್ಲಾ ಕಡೆ ಈ ತರ ಪಂಪ್ ಹಾಕೊಂಡು ನೀರು ಮುಚ್ಕೊಳ್ಳೋದು ಮಾಡೋದು ಎಲ್ಲ ಕೂಡ ನಿನ್ನೆ ರಾಜರಾಜೇಶ್ವರಿ ನಗರದಲ್ಲೂ ನಾನು ಇದನ್ನ ಗಮನಿಸಿದ್ದೀನಿ. ಇದಕ್ಕೊಂದು ಮುಂದಿನ
ಸದ್ಯದಲ್ಲೇ ಇದಕ್ಕೊಂದು ಎಲ್ಲ ಚರ್ಚೆ ಮಾಡಿಬಿಟ್ಟು ಟೌನ್ ಪ್ಲಾನಿಂಗ್ ಅಲ್ಲಿ ಒಂದು ಹೊಸ ಕಾನೂನನ್ನೇ ತರ್ತೀನಿ. ಸಿಲಿಕಾನ್ ಸಿಟಿಯಲ್ಲಿ ಮಳೆಯಿಂದ ಜನ ಕಂಗೆಟ್ಟು ಹೋಗಿದ್ದಾರೆ. ಪ್ರತಿದಿನವೂ ಮಳೆ, ಒಂದೆರಡಲ್ಲ ಅವಾಂತರ. ವ್ಯವಸ್ಥೆ ಸರಿ ಮಾಡಿ ಅಂದ್ರೆ ಮತ್ತೊಂದು ರೂಲ್ಸ್ ಮಾಡ್ತಾರಂತೆ ನೋಡಿ ಈ ಸರ್ಕಾರ. ಹೊಸ ಕಾನೂನು ಓಕೆ, ವ್ಯವಸ್ಥೆ ಸರಿ ಮಾಡ್ತಿಲ್ಲ ಯಾಕೆ? ಇನ್ಮುಂದೆ ತಗ್ಗು ಪ್ರದೇಶಗಳಿಗೆ ಬರುತ್ತಂತೆ ಹೊಸ ಕಾನೂನು. ಏನ್ ಕಾನೂನು? ಬೇಸ್ಮೆಂಟ್ ಬದಲು ಗ್ರೌಂಡ್ ಫ್ಲೋರ್ ನಲ್ಲಿ ಕಾರ್ ಪಾರ್ಕಿಂಗ್. ಇದು ರೂಲ್ಸ್, ಹೊಸ ರೂಲ್ಸ್. ಫಸ್ಟ್ ಫ್ಲೋರ್ ನಲ್ಲಿಯೇ ಕಾರ್ ಪಾರ್ಕಿಂಗ್ ಮಾಡಬೇಕಂತೆ. ಹೊಸ ಕಾನೂನು ಜಾರಿ ಮಾಡ್ತೇನೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಎಲ್ಲ ಕಡೆ ಓಡಾಡಿದ್ರು. ಅವ್ರು ಇವತ್ತು ಹೇಳಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ನೋಡಿ ಹಿಂಗಿದೆ, ಹಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್? ಯಾರಿಗೂ ಕೂಡ ಮುಂದಕ್ಕೆ ಇಂತಹ ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರದು. ಇದಕ್ಕೊಂದು ಕಾನೂನೇ ತರ್ತೀನಿ ನಾನು. ಏನಾದ್ರು ಮೇಲ್ಗಡೆ ಮಾಡ್ಕೊಳ್ಳಿ, ಬೇಸ್ಮೆಂಟ್ ಮಾಡದೆ ಕಾರ್ ಪಾರ್ಕಿಂಗ್ ಎಲ್ಲ ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲೇ ಮಾಡಿಕೊಂಡು ಬೇರೆ ಮನೆಗಳ ಮೇಲ್ಗಡೆ ಇರಲಿ ಅಂತೇಳಿ. ಯಾಕೆಂದ್ರೆ ಎಲ್ಲಾ ಕಡೆ ಈ ತರ ಪಂಪ್ ಹಾಕೊಂಡು ನೀರು ಮುಚ್ಕೊಳ್ಳೋದು ಮಾಡೋದು ಎಲ್ಲ ಕೂಡ ನಿನ್ನೆ ರಾಜರಾಜೇಶ್ವರಿ ನಗರದಲ್ಲೂ ನಾನು ಇದನ್ನ ಗಮನಿಸಿದ್ದೀನಿ. ಇದಕ್ಕೊಂದು ಮುಂದಿನ ಸದ್ಯದಲ್ಲೇ ಇದಕ್ಕೊಂದು ಎಲ್ಲ ಚರ್ಚೆ ಮಾಡಿಬಿಟ್ಟು ಟೌನ್ ಪ್ಲಾನಿಂಗ್ ಅಲ್ಲಿ ಒಂದು ಹೊಸ ಕಾನೂನನ್ನೇ ತರ್ತೀನಿ. ಸಿಲಿಕಾನ್ ಸಿಟಿಯಲ್ಲಿ ಮಳೆಯಿಂದ ಜನ ಕಂಗೆಟ್ಟು ಹೋಗಿದ್ದಾರೆ. ಪ್ರತಿದಿನವೂ ಮಳೆ, ಒಂದೆರಡಲ್ಲ ಅವಾಂತರ. ವ್ಯವಸ್ಥೆ ಸರಿ ಮಾಡಿ ಅಂದ್ರೆ ಮತ್ತೊಂದು ರೂಲ್ಸ್ ಮಾಡ್ತಾರಂತೆ ನೋಡಿ ಈ ಸರ್ಕಾರ. ಹೊಸ ಕಾನೂನು ಓಕೆ, ವ್ಯವಸ್ಥೆ ಸರಿ ಮಾಡ್ತಿಲ್ಲ ಯಾಕೆ? ಇನ್ಮುಂದೆ ತಗ್ಗು ಪ್ರದೇಶಗಳಿಗೆ ಬರುತ್ತಂತೆ ಹೊಸ ಕಾನೂನು. ಏನ್ ಕಾನೂನು? ಬೇಸ್ಮೆಂಟ್ ಬದಲು ಗ್ರೌಂಡ್ ಫ್ಲೋರ್ ನಲ್ಲಿ ಕಾರ್ ಪಾರ್ಕಿಂಗ್. ಇದು ರೂಲ್ಸ್, ಹೊಸ ರೂಲ್ಸ್. ಫಸ್ಟ್ ಫ್ಲೋರ್ ನಲ್ಲಿಯೇ ಕಾರ್ ಪಾರ್ಕಿಂಗ್ ಮಾಡಬೇಕಂತೆ. ಹೊಸ ಕಾನೂನು ಜಾರಿ ಮಾಡ್ತೇನೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಎಲ್ಲ ಕಡೆ ಓಡಾಡಿದ್ರು. ಅವ್ರು ಇವತ್ತು ಹೇಳಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ನೋಡಿ ಹಿಂಗಿದೆ, ಹಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್? ಯಾರಿಗೂ ಕೂಡ ಮುಂದಕ್ಕೆ ಇಂತಹ ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರದು. ಇದಕ್ಕೊಂದು ಕಾನೂನೇ ತರ್ತೀನಿ ನಾನು. ಏನಾದ್ರು ಮೇಲ್ಗಡೆ ಮಾಡ್ಕೊಳ್ಳಿ, ಬೇಸ್ಮೆಂಟ್ ಮಾಡದೆ ಕಾರ್ ಪಾರ್ಕಿಂಗ್ ಎಲ್ಲ ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲೇ ಮಾಡಿಕೊಂಡು ಬೇರೆ ಮನೆಗಳ ಮೇಲ್ಗಡೆ ಇರಲಿ ಅಂತೇಳಿ. ಯಾಕೆಂದ್ರೆ ಎಲ್ಲಾ ಕಡೆ ಈ ತರ ಪಂಪ್ ಹಾಕೊಂಡು ನೀರು ಮುಚ್ಕೊಳ್ಳೋದು ಮಾಡೋದು ಎಲ್ಲ ಕೂಡ ನಿನ್ನೆ ರಾಜರಾಜೇಶ್ವರಿ ನಗರದಲ್ಲೂ ನಾನು ಇದನ್ನ ಗಮನಿಸಿದ್ದೀನಿ. ಇದಕ್ಕೊಂದು ಮುಂದಿನ ಸದ್ಯದಲ್ಲೇ ಇದಕ್ಕೊಂದು ಎಲ್ಲ ಚರ್ಚೆ ಮಾಡಿಬಿಟ್ಟು ಟೌನ್ ಪ್ಲಾನಿಂಗ್ ಅಲ್ಲಿ ಒಂದು ಹೊಸ ಕಾನೂನನ್ನೇ ತರ್ತೀನಿ. ಸಿಲಿಕಾನ್ ಸಿಟಿಯಲ್ಲಿ ಮಳೆಯಿಂದ ಜನ ಕಂಗೆಟ್ಟು ಹೋಗಿದ್ದಾರೆ. ಪ್ರತಿದಿನವೂ ಮಳೆ, ಒಂದೆರಡಲ್ಲ ಅವಾಂತರ. ವ್ಯವಸ್ಥೆ ಸರಿ ಮಾಡಿ ಅಂದ್ರೆ ಮತ್ತೊಂದು ರೂಲ್ಸ್ ಮಾಡ್ತಾರಂತೆ ನೋಡಿ ಈ ಸರ್ಕಾರ. ಹೊಸ ಕಾನೂನು ಓಕೆ, ವ್ಯವಸ್ಥೆ ಸರಿ ಮಾಡ್ತಿಲ್ಲ ಯಾಕೆ? ಇನ್ಮುಂದೆ ತಗ್ಗು ಪ್ರದೇಶಗಳಿಗೆ ಬರುತ್ತಂತೆ ಹೊಸ ಕಾನೂನು. ಏನ್ ಕಾನೂನು? ಬೇಸ್ಮೆಂಟ್ ಬದಲು ಗ್ರೌಂಡ್ ಫ್ಲೋರ್ ನಲ್ಲಿ ಕಾರ್ ಪಾರ್ಕಿಂಗ್. ಇದು ರೂಲ್ಸ್, ಹೊಸ ರೂಲ್ಸ್. ಫಸ್ಟ್ ಫ್ಲೋರ್ ನಲ್ಲಿಯೇ ಕಾರ್ ಪಾರ್ಕಿಂಗ್ ಮಾಡಬೇಕಂತೆ. ಹೊಸ ಕಾನೂನು ಜಾರಿ ಮಾಡ್ತೇನೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಎಲ್ಲ ಕಡೆ ಓಡಾಡಿದ್ರು. ಅವ್ರು ಇವತ್ತು ಹೇಳಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ನೋಡಿ ಹಿಂಗಿದೆ, ಹಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್? ಯಾರಿಗೂ ಕೂಡ ಮುಂದಕ್ಕೆ ಇಂತಹ ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರದು. ಇದಕ್ಕೊಂದು ಕಾನೂನೇ ತರ್ತೀನಿ ನಾನು. ಏನಾದ್ರು ಮೇಲ್ಗಡೆ